शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಇವತ್ತು ವಿಚಾರ ಶಿಫಾರ ಮಾಡಿದ್ವಿ. ಭಾಳಷ್ಟು ವಿಷಯಗಳು ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ವಿಷಯಗಳು ಚರ್ಚೆಯಲ್ಲಿದ್ದಾವೆ. ಯಾಕಂದ್ರೆ ಕಳೆದ ಒಂದು 30 ವರ್ಷದಿಂದ ಯಾವುದೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೂ ಬಡಾವಣೆಗಳು ಇವತ್ತಿನ ತನೂ ಆಗಲಿಕ್ಕೆ ಆಗಿಲ್ಲ. ಯಾಕಂದರೆ ಈಗ ಪ್ರೈವೇಟ್ದಾಗ ಭಾಳಷ್ಟು ಏನು ಒಂದು 30-70 ಒಳಗೆ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ. ಹೀಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾರೂ ಜಮೀನು ಕೊಡುವಂಥ ಪರಿಸ್ಥಿತಿ 30 ವರ್ಷದಿಲ್ಲ. ಕಳೆದ ಜಿದ್ದಿಯವ್ರ ಅಧ್ಯಕ್ಷದಾಗ ಏನು ಅವ್ನ ಕನಕದಾಸ್ ಬಡಾವಣೆ ಆಗಿತ್ತು, ಅದ್ರ ಮೇಲೆ ಅದಾದಮೇಲೆ ಇನ್ನೂವರೆಗೆ ಅದು ಯಾವುದೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಡಾವಣೆ ಮಾಡಲಿಕ್ಕೆ ಆಮೇಲೆ ಇದನ್ನು ಕೊಡಲಿಕ್ಕೆ ಆಗಿಲ್ಲ. ಇವತ್ತು ಆ್ಯಕ್ಚುಲಿ ಬಿಜಾಪುರ ನಗರದಲ್ಲಿ ಈ ಗುಂಟಾ ಪ್ಲಾಟ್ಗಳು ಜಾಸ್ತಿ ಆಗಲಿಕ್ಕೆ ಕಾರಣಪ್ಪ ಏನಂದ್ರೆ ಇವತ್ತು ಎಲ್ಲ ನಮ್ಮ ಲೇಔಟ್ ಏನು ಏನು ನಮ್ಮಲ್ಲಿ ಬಸ್ ಗೋಲ್ಪಟ್ಟಿಗೆ ಎಲ್ಲಿ ಕೇಳಿದ್ರು 2,000 ತಲೆಗೆ ಎಲ್ಲಿ ಪ್ಲಾಟ್ ಸಿಗಂಗಿಲ್ಲ. ಹೀಗಾಗಿ ಬಡವ್ರಿಗೆ ಏನಾಗ್ಬಿಟ್ಟದ, ಎಲ್ಲಿ ಗುಂಟಾ ಪ್ಲಾಟ್ಗಳು ಯಾಕೆ ತೊಗೊತಾರಪ್ಪ ಅಂದ್ರೆ ಸ್ವಲ್ಪ ಸ್ವಸ್ಥದ ಸಿಗ್ತಾವ ಅನ್ನೋ ಕಾರಣಕ್ಕೆ ಎಲ್ಲರೂ ಗುಂಟಾ ಪ್ಲಾಟ್ಗಳ ಬಗ್ಗೆ ಬಡವ್ರಿಗೆ ಅದನ್ನು ಅನಿವಾರ್ಯ ಬಿಟ್ಟದು ಗುಂಟಾ ಪ್ಲಾಟ್ದಾಗ ತೊಗೊಳೋದು. ಯಾಕಂದ್ರೆ ಯಾವುದೋ ಮೂಲಭೂತ ಸೌಲಭ್ಯಗಳು ಕೊಡೋಕ್ಕಾಗಲ್ಲ, ಅವ್ರದ್ದು ಯಾವುದೋ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರೋಲ್ಲ, ಇಷ್ಟೆಲ್ಲ ತೊಂದರೆಗಳು ಇದಾವೆ. ಆದರೂ ಅದು ಅನಿವಾರ್ಯ ಬಿಟ್ಟದ. ಅದಕ್ಕೆ ನಮ್ಮದೊಂದು ಆ್ಯಕ್ಚುಲಿ ಅದು ಎಷ್ಟು ಮಟ್ಟಿಗೆ ಅದಕ್ಕೆ ನಾವು ಇದನ್ನು ಮಾಡ್ಲಿಕ್ಕೆ ಹಾಕೋದು, ನ್ಯಾಯ ಕೊಡ್ಲಿಕ್ಕೆ ಹಾಕೋದು ಗೊತ್ತಿಲ್ಲ. ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತದೆ ಸರ್. ಎಲ್ಲ ಬಡವರಿಗೆ ಗುಂಟಾ ಪ್ಲಾಟ್ ಯಾವಾಗ ಚಾಲು ಆಕ್ಕವ್ರು ಸರ್? ಈಗ ಅಲ್ಲ, ಗುಂಟಾ ಪ್ಲಾಟ್ ಏನಂದ್ರೆ ಆ್ಯಕ್ಚುಲಿ ಈಗ ನಾವು ಎಣ್ಣೆ ಲೇಔಟ್ದಾಗ ಪ್ಲಾಟ್ ತೊಗೋಬೇಕಾದ್ರೆ ಬಡವ್ರಿಗೆ ಅವಕಾಶ ಇಲ್ಲ, ಸಾಧ್ಯ ಇಲ್ಲ. ಅಂದ್ರೆ ಭಾಳಷ್ಟು ರೇಟ್ ಆಗಿಬಿಡ್ತದೆ. ಹೆಂಗಂದ್ರೆ ನಾವು ಗುಲ್ಬರ್ಗ, ಸೊಲ್ಲಾಪುರ, ಹುಬ್ಳಿ, ಆಮೇಲೆ ಬೆಳಗಾಂ ಕಿತ್ಲು ಹೆಚ್ಚಿಗೆ ಬಿಜಾಪುರನೇ ರೇಟ್ ಅದಾವೆ. ಈಗ ಲೇಔಟ್ದಾಗ ಒಂದು ಯಾರು ಪ್ಲಾಟ್ ತೊಗೋಬೇಕಾದ್ರೆ ಮತ್ತು ಇದು ವ್ಯವಸ್ಥೆ ಎಷ್ಟು ಇದು ಆಗಿಬಿಟ್ಟದ, ಅದೇನು ನನಗೂ ಅದು ಭಾಳ ವಿಚಿತ್ರ ಅನಿಸ್ತದೆ. ಅದು ಒಂದು 6 ತಿಂಗಳಿಂದ 2,000 ರೂಪಾಯಿ ರೇಟ್ ಇತ್ತಂದ್ರೆ ಒಂದು 6 ತಿಂಗಳು ಆದಮೇಲೆ ಅದಕ್ಕೆ 2,500 ರೂಪಾಯಿ ರೇಟ್ ಆಗ್ತದೆ. ಅದ್ರದ್ದು ಆ್ಯಕ್ಚುಲಿ ಅದ್ರದ್ದು 6 ತಿಂಗಳದಾಗ ಅಲ್ಲೇನು ರೋಡ್ ಹಾಳಾಗಿರ್ತಾವೆ, ಅಲ್ಲೇನು ಮೂಲಭೂತ ಸೌಲಭ್ಯಗಳು ಕೆಟ್ಟಿರ್ತಾವೆ, ಅದ್ರ ಬಗ್ಗೆ ಅವ್ರ ಲೇಔಟ್ ಯಾರು ಮಾಡಿರ್ತಾರೆ, ಏನು ಕಂಪ್ನಿ ಇರ್ತದೆ, ಅವ್ರು ಅದ್ರ ಬಗ್ಗೆ ಒತ್ತು ಕೊಡಲ್ಲ. ಅವ್ರದ್ದು ಏನು ರೇಟ್ ಇರ್ತದೆ ಆ ರೇಟ್ ಅದಕ್ಕೇನು ಇದಾಗಿರ್ತಲ್ಲ, ಏನು ಅದು ರೇಟ್ ಹೆಚ್ಚಕ್ಕಂದ್ರೆ ಅವ್ರ ದುಡ್ಡಿಗೆ ಏನು ಬಡ್ಡಿ ಬರ್ತಿರ್ತಲ್ಲ, ಆ ಬಡ್ಡಿ ಲೆಕ್ಕಕ್ಕೆ ಅವ್ರು ಅದನ್ನು ರೇಟ್ ಹೆಚ್ಚು ಮಾಡಿಬಿಡ್ತಾರೆ. ಈ ಎಲ್ಲ ನೋಡಿದ್ರೆ ಸಾಮಾನ್ಯ ಜನರು ಬಿಜಾಪುರ ನಗರದಲ್ಲಿ ಯಾವುದೋ ಒಂದು ಪ್ಲಾಟ್ ತೊಗೊಳ್ಳೋ ಪರಿಸ್ಥಿತಿ ಇವತ್ತಿಲ್ಲ. ಆ ನಿಟ್ಟಿನಲ್ಲಿ ನಾವೊಂದು ಏನೋ ಮಾಡ್ಬೇಕಂತ ಏನೋ ಒಂದು ಅದ್ರ ಇಷ್ಟ ಮಟ್ಟಿಗೆ ನಾವು ಸಕ್ಸಸ್ ಗೊತ್ತಿಲ್ಲ. ಆಮೇಲೆ ನಮ್ಮ ವರಿಷ್ಠರಾದಂಥ MB ಪಾಟೀಲರು ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಇತ್ತು. ಇವತ್ತು ನನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ದಾರೆ, ಅವ್ರ ವಿಶ್ವಾಸಕ್ಕೆ ಹಾಗೂ ಅವ್ರ ಯಾವುದೇ ಘನ ಗೌರವತೆಗೆ ಧಕ್ಕೆ ಬರಲಾರಂಗೆ ನಾವು ಇನ್ನು ಪ್ರಾಮಾಣಿಕರಾಗಿ ಬಿಜಾಪುರ ನಗರದ ಜನತೆ ಸೇವಾ ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಏನು ಈ ಸಂಸ್ಥೆಯಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ, ಸಂಘದಿಂದ ನಾವು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ನಮ್ಮ ಇತಿಮಿತಿಯೊಳಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನು ಮಾಡುವಂಥ ಪ್ರಯತ್ನ ಗರಿ ಪ್ರಾಮಾಣಿಕತೆ ಮಾಡ್ತೇವೆ. ಲಾಸ್ಟಿಗೆ ಆದಮೇಲೆ ಅನಿಸ್ಬೇಕು, ಇಲ್ಲಪ್ಪ ನಾವು ಏನು ನಗರಾಭಿವೃದ್ಧಿ ಪ್ರಾಧಿಕಾರದ MB ಪಾಟೀಲ್ರು ಏನು ಸಂಬಂಧಿನ ಅಧ್ಯಕ್ಷ ಅಂತ ಮಾಡಿದರು ಅದು ಯೋಗ್ಯ ಆದ ತಕ್ಷಣ ಬಿಜಾಪುರ ನಗರ ಜನತೆಯೂ ಅನ್ನೋ ಹಂಗೆ ಕೆಲಸ ಮಾಡಬೇಕಾದ ತಕ್ಷಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ.
ಗೋವಿಂದರಾವ್ ದಳವಾಯಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಅವರು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸನ್ಮಾನ ಶ್ರೀ ವಿಜಯಕುಮಾರ್ ಭಗೇಶ್ ಅವರು ನೂತನವಾಗಿ ಆಯ್ಕೆಯಾದಂಥ ನೇಮಕದ ಸನ್ಮಾನ ಸಾಹೇಬರಿಗೆ ಸನ್ಮಾನ ಮಾಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವಿಜಯಪುರ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯರಾದಂತಹ ಸನ್ಮಾನ ಶ್ರೀ ಉಸ್ಮಾನ್ ಪಟೇಲ್ ಸಾಹೇಬರು ಸನ್ಮಾನ ಮಾಡಿದ್ದು ನಾವು ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲಾ ಲಕ್ಷ್ಮೀ ವಿಭಾಗದ ಅಧ್ಯಕ್ಷರಾದಂತಹ ರಮೇಶ್ ಗುಬ್ಬಿವಾರ್ ಸಾಹೇಬರು ಸನ್ಮಾನ ಮಾಡಿದ್ದು ನಾವು ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುಭಾಷ್ ಕಾಲೇರಾವ್ ಸಾಹೇಬರು ಅವರು ಸನ್ಮಾನ ಮಾಡಿದ್ದು ನಾವು अकबर नदाब साहेब मंगुल साहब याकूब साहब आहेरे अದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಪದಾಧಿಕಾರಿಗಳು ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು. ಮೇಲೆ ತಮಗೆ ವಿಶೇಷವಾದ ಸ್ಥಾನ ಕೊಟ್ಟು ಅಂಕಗಳಿಂದಲೇ ಸನ್ಮಾನ ಮಾಡ್ತಾರೆ. ಎಲ್ಲ ಒಂದೇ ಸಲ ತರಲ್ಲ. ಪೂಜಾರಿ ಅವರು ಸಾಹೇಬರು ಹಾಗೂ समय अभाव समय 12 ಗಂಟೆ ಆಗ್ತಾ ಇದೆ. ದಯಮಾಡಿ ಬೇಗ ಸಾರ್ವಜನಿಕರಾದ ಬಸವನಗುಳ ಜಿಲ್ಲಾಧಿಕಾರಿ ಸಾಹೇಬರು ಹಾಗೂ ವಿಶ್ವನಾಥ ದೇವಿ ಸಾಹೇಬರು ಬಂದು ಸನ್ಮಾನ ಮಾಡಿದ್ದು ನಾನು ಕೇಳ್ಬೋದು. ಭಾವಿಸಬಾರ್ದು. ತಾವೆಲ್ಲ ನಮ್ಮ ಜಿಲ್ಲೆಯ
ಪಂಚಾಯತಿಯ ಸದಸ್ಯರು, ಹಿರಿಯರಾದಂಥ ಸಮಾಜಸೇವಿ ಹಾಗೂ ಸಂಘಟನೆಗಳಾದಂಥ ನಾವು ತಿಳಿಸಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲ ನಮ್ಮ ಜಿಲ್ಲಾ ಸೇವಾದಳದ ಪದಾಧಿಕಾರಿ